ಹಾಯ್. ಸೊ ಇವತ್ತು ನಾನು ಮಶ್ರೂಮ್ ರೈಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಮಶ್ರೂಮ್, ಆನಿಯನ್, ಮಸಾಲೆ ಎಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಲವಂಗ, ಚಕ್ಕೆ ಮತ್ತು ಕಾಳುಮೆಣಸು, ಏಲಕ್ಕಿ, ಚಕ್ರಮೊಗ್ಗು, ಜಾಯಿಪತ್ರೆ ಮತ್ತು ಒಣಕೊಬ್ಬರಿ, ಪುದೀನ ಮತ್ತು ಒಂದೆರಡು ಹಸಿಮೆಣಸಿನ್ಕಾಯಿ. ಸೊ ನಾನಿವತ್ತು ಜಸ್ಟ್ 2 ಮೆಂಬರ್ಸಿಗೆ ಆಗುವಷ್ಟು ಒನ್ ಟೈಮ್ಗೆ ಆಗುವಷ್ಟು ರೈಸ್ ಮಾಡ್ತಾಯಿದ್ದೀನಿ. ಸೊ ಕ್ವಾಂಟಿಟಿ ನೀವು ನೋಡಿಕೊಂಡು ಹಾಕ್ಕೋಬೋದು. ಸೊ ಫಸ್ಟ್ ಕುಕ್ಕರ್ ತೊಗೊಳ್ಳಿ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ ಮೇಲಿಟ್ಟು 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ನಾವೇನೇನು ಡ್ರೈ ಸ್ಪೈಸಸ್ ಇಟ್ಕೊಂಡಿದ್ವಿ, ಚಕ್ಕೆ, ಲವಂಗ, ಕಾಳುಮೆಣಸು ಮತ್ತು ಜಾಯಿಪತ್ರೆ, ಚಕ್ರಮೊಗ್ಗು ಇದೆಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ ಆದಮೇಲೆ 2 ಗ್ರೀನ್ ಚಿಲ್ಲೀಸ್ ನಾವು ಇಟ್ಕೊಂಡಿದ್ವಿ ಅದನ್ನು ಪೀಸ್ ಮಾಡಿ ಹಾಕಿ ಅದನ್ನು ಒಂದು ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೊಳ್ಳಿ. ಸೊ ಇದು ನಿಮಗೆ ಮೇಯ್ನ್ ಮಸಾಲ ಆಗಿರುತ್ತೆ ಮಶ್ರೂಮ್ ರೈಸ್ಗೆ. ಇದೊಂದು ಸ್ವಲ್ಪ ಕೂಲ್ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಅದ್ರ ಜೊತೆ ಅದು ನಾವೇನು ಡ್ರೈ ಕೊಕೊನೆಟ್, ಒಣಕೊಬ್ಬರಿ ಮತ್ತು ಪುದೀನ ಇಟ್ಕೊಂಡಿದ್ದನ್ನು ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ಸೊ ಇದು ನೀವು ತುಂಬ ನೀರು ಹಾಕಿ ಪೇಸ್ಟ್ ಮಾಡ್ಕೋಬೇಕಂತಿಲ್ಲ. ಈ ಥರ ವಿತೌಟ್ ವಾಟರೇ ಡ್ರೈ ಆಗಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಈಗ ಅದೇ ಕುಕ್ಕರ್ನ ತಗೊಳ್ಳಿ. ಅದಕ್ಕೆ ನೀವು ಒಂದು 6 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ನೀವು ಅದಕ್ಕೆ ಒಂದು ಏನು ಮಸಾಲೆ ಎಲೆ ಇಟ್ಕೊಂಡಿದ್ರಿ ಅದನ್ನು ಹಾಕಿ. 1 ಮಸಾಲೆ ಎಲೆ ಸಾಕು. ಸೊ 2 ಮೆಂಬರ್ಸಿಗೆ ಅಷ್ಟೇ ಮಾಡ್ತಾ ಇರೋದು, ಸ್ವಲ್ಪ ರೈಸ್ ಇರುತ್ತೆ. ನೆಕ್ಸ್ಟ್ ಅದು ಫ್ರೈ ಆದಮೇಲೆ ಆನಿಯನ್ನ ಹಾಕ್ಕೊಳ್ಳಿ. ಆನಿಯನ್ನ ಒಂದು ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಅದಾದಮೇಲೆ ಮಶ್ರೂಮ್ ಪೀಸಸ್ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕಿ ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡಿ. ಸೊ ನೀವು ನೋಡ್ಬೋದು ಇದು ಮಶ್ರೂಮು ಸ್ವಲ್ಪ ಸಾಫ್ಟಾಗಿರುತ್ತೆ. ಇದಾದಮೇಲೆ ನೀವು ಮಿಕ್ಸಿ ಮಾಡ್ಕೊಂಡಿರೋದನ್ನ ಮಸಾಲೆನ ಹಾಕ್ಕೊಳ್ಳಿ. ಅದನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ರೈಸ್, ನಾನು ಬಾಸ್ಮತಿ ಆ್ಯಂಡ್ ನಾರ್ಮಲ್ ಅನ್ನದ ರೈಸನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇದಾದಮೇಲೆ ನಾವು ನೀರು ಹಾಕಬೇಕು. ಸೊ ನೀರು ನೀವು ಎಷ್ಟು ರೈಸ್ ತೊಗೊಂಡಿದ್ದೀರಾ ಅದಕ್ಕೆ ತಕ್ಕಂತೆ ಕ್ವಾಂಟಿಟಿ ಎಷ್ಟು ಡಬಲ್ ಅಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು ಹಾಕಿದ್ದೀನಿ. ಸೊ ಉಪ್ಪು ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಕ್ಲೋಸ್ ಮಾಡಿ. ಸೊ ಇದು ನಿಮಗೆ 3 ವಿಸಿಲಷ್ಟು ಹಾಕಿದರೆ ಸಾಕು ಕುಕ್ಕರ್. ಅದಾದಮೇಲೆ ಆಫ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ನೀವು ನೋಡ್ಬೋದು ಮಶ್ರೂಮ್ ರೈಸ್ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಉದ್ರಾಗಿರುತ್ತೆ, ತುಂಬ ಚೆನ್ನಾಗಿ, ತುಂಬ ಟೇಸ್ಟಿಯಾಗಿರುತ್ತೆ ಇದು ಮಶ್ರೂಮ್ ರೈಸ್. ನೀವು ಬಿರಿಯಾನಿ ಮಾಡ್ಕೊಳ್ಳೋದಂದರೆ ಅದು ಮಸಾಲ ಎಲ್ಲ ಸ್ವಲ್ಪ ಲಾಂಗ್ ಪ್ರೊಸೀಜರ್ ಇರುತ್ತೆ. ಬಟ್ ಈ ಮಶ್ರೂಮ್ ರೈಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಬೇಗನೂ ಆಗುತ್ತೆ. ಸೊ ಈ ರೆಸಿಪಿ ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.